ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಮುತ್ತಿನಂಥ ಮಾತು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ದೇಶದ ಬೆನ್ನೆಲುಬು ಅಂತ ರೈತನ್ನ ನಾವು ಕರಿತೀವಿ. ಅಂಥ ಒಬ್ಬ ರೈತರನ್ನ ನಾನು ಮೀಟ್ ಆಗೋಕ್ಕೆ ಅಂತಂದ್ಬಿಟ್ಟು ಬರ್ತೀನಿ. ಅವರ ಒಂದು ಪರಿಚಯ ನಿಮಗೆ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಬಂದಾಗ ಅವರ ತೋಟಕ್ಕೆ ಬಂದಾಗ ಅವರು ಬೆಳೆದಿರ್ತಕ್ಕಂಥ ಒಂದು ಏನು ಶುಂಠಿ ಬೆಳೆ ಏನಿದೆ, ಶುಂಠಿ ಬೆಳೆ, ಆ ಶುಂಠಿನ ಅವರು ಮಣ್ಣಿಂದ ತೆಗೆದು ಕ್ಲೀನ್ ಮಾಡಿ ಮಾರ್ಕೆಟಿಗೆ ಹೋಗೋದಕ್ಕೆ ಅಂತಂದ್ಬಿಟ್ಟು ರೆಡಿ ಮಾಡ್ತಾಯಿದ್ರು. ಬನ್ನಿ ಆ ಒಬ್ಬ ರೈತನ ನಾವು ಭೇಟಿಯಾಗೋಣ. ಆಮೇಲೆ ಅವರ ಒಂದು ಈ ಬೆಳೆ ಬಗ್ಗೆ, ಅಂದರೆ ಶುಂಠಿ ಬೆಳೆ ಬಗ್ಗೆ ಅಥವಾ ಬೇರೆ ಏನು ಬೆಳೆದಿದ್ದಾರೆ ಅವ್ರ ತೋಟದಲ್ಲಿ ಅನ್ನೋದ್ರ ಬಗ್ಗೆ ನಾವು ಮಾತಾಡಿ ಅವರ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಯಾಕೆ ಮುತ್ತಿನಂಥ ಮಾತು ಚಾನಲಲ್ಲಿ ಒಬ್ಬ ರೈತನನ್ನು ನಾನು ಭೇಟಿಯಾಗಕ್ಕೆ ಬಂದಿದ್ದೀನಿ. ವೀಕ್ಷಕರೇ, ನಾನು ನಿಮಗೆ ಹೇಳಿದೆ ಆವಾಗಲೇ, ನಮ್ಮ ದೇಶದ ಒಬ್ಬ ಬೆನ್ನೆಲುಬು ಅಂತ ನಿಂತಿರ್ತಕ್ಕಂಥ ಒಬ್ಬ ರೈತರನ್ನ ಮುತ್ತಿನಂಥ ಮಾತು ಚಾನಲಲ್ಲಿ ನಿಮಗೆ ಭೇಟಿ ಮಾಡಿಸೋಣ ಅಂತಂದ್ಬಿಟ್ಟು ಬಂದಾಗ ಮುತ್ತಿನಂಥ ವ್ಯಕ್ತಿ ನಮ್ಮ ರೈತ. ಹಾಗಾಗಿ ನಾನು ನಿಮಗೆ ಇವ್ರನ್ನ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಇಷ್ಟಪಟ್ಟು ನಿಮಗೆ ಇದನ್ನು ವಿಡಿಯೋ ರೆಕಾರ್ಡ್ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ಬನ್ನಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಏನು ಹೆಸರು ಸರ್ ನಿಮ್ಮದು? ಮುನಿರಾಜು ಅಂತ. ಮುನಿರಾಜು ಅಂತೇಳಿ. ನೀವು ಇರ್ತಕ್ಕಂಥ ಒಂದು ಪ್ಲೇಸ್ ಹೆಸರು ಹೇಳ್ಬೋದಾ? ನಾಗೇನಹಳ್ಳಿ. ಇದು ದೊಡ್ಡಬಳ್ಳಾಪುರ ರೋಡ್ ಬರುತ್ತೆ. ದೊಡ್ಡಬಳ್ಳಾಪುರ ರೋಡಲ್ಲಿ 20 ಕಿಲೋಮೀಟರ್, ಬೆಂಗಳೂರಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ನೀವಿಲ್ಲಿ ನಾನು ಬಂದಾಗ ಶುಂಠಿ ಬೆಳೆ ಬೆಳೆದಿರೋದು ನೋಡಿದೆ. ಶುಂಠಿ ಬಿಟ್ಟು ಬೇರೆ ಏನಾದ್ರು ಬೆಳಿತೀರಾ ಅಥವಾ ಶುಂಠಿ ಮಾತ್ರ ಬೆಳಿತೀರಾ? ಈ ಜಾಗದಲ್ಲಿ ಶುಂಠಿ ಬೆಳಿತೀವಿ. ಬೇರೆ ಜಾಗದಲ್ಲಿ ಟೊಮೊಟೊ, ಚಿಕ್ಕಡಿ ಗಿಡ, ಸೌತೆ ಗಿಡ ಎಲ್ಲ ಬೆಳ್ಕೊಂತೀವಿ. ತರಕಾರಿನೂ ಮಿಶ್ರ ಬೆಳೆ ಅಂತ ಹೇಳ್ಕೊಳ್ಬೋದು ಅಲ್ವಾ? ನೀವು ಚಿಕ್ಕಲ್ಲಿಂದನೂ ವ್ಯವಸಾಯ ಮಾಡ್ಕೊಂಡು ಬಂದಿರ್ತಕ್ಕಂಥ ರೈತನೇ ಇರ್ಬೋದು ಅನ್ಕೋತೀನಲ್ವಾ? ನಾವು 75 ವರ್ಷದಿಂದ ಇವರೇ ನಾವು. ಹೌದಾ? ರೈತರೇ. ನಿಮ್ಮ ತಂದೆಯವರು ಕೂಡ ರೈತರಾಗಿ? ತಂದೆ, ನಮ್ಮ ತಾತ, ಎಲ್ಲರೂ ಕೂಡ ರೈತರಾಗಿದ್ರು. ನೋಡಿ ಎಂತ ಒಂದು ಒಳ್ಳೆ ಫ್ಯಾಮಿಲಿನ ನಾನು ಮೀಟ್ ಆಗ್ತಾ ಇದ್ದೀನಿ ಅಂತಂದ್ರೆ, ಮುತ್ತಿನಂಥ ವ್ಯಕ್ತಿಗಳು ಅಂತ ಹೇಳ್ತೀನಲ್ಲ ಇದೇ ಕಾರಣಕ್ಕೆ. ಯಾಕಂದ್ರೆ ಅವರು ಚೂಸ್ ಮಾಡಿರ್ತಕ್ಕಂಥ ಒಂದು ಏನು ಬೆಳೆ ಪದ್ಧತಿ ಮತ್ತು ಅವರು ಬೇಸಾಯ ಪದ್ಧತಿನ ಮುಂದುವರ್ಸ್ಕೊಂಡು ಬಂದಿರೋ ವಂಶ ಪರಂಪರೆಯಾಗಿ, ಅದು ನಮಗೆ ತುಂಬ ಖುಷಿ ಕೊಡುವಂಥ ವಿಚಾರ ಅಲ್ವಾ ವೀಕ್ಷಕರೇ? ಬನ್ನಿ ಮುಂದೇನು ಮಾತಾಡ್ತಾರೆ ಅಂತ ಕೇಳೋಣ ಅವರನ್ನೇ. ಇದು ಶುಂಠಿ ಬೆಳೆ ಏನು ಬೆಳೆದಿದ್ದೀರಾ? ಬೇರೆ ಬೇರೆ ವೆರೈಟೀಸ್ ಇರತ್ತಾ ಅಥವಾ ಯಾವ್ದಾದ್ರು ಒಂದೇ ವೆರೈಟಿ ಇರತ್ತಾ? ಇರ್ತವೆ. ನಮ್ಮ ಕಡೆ ನಾವು ನಾವು 20-30 ವರ್ಷದಿಂದ ಇದೇ ಬೆಳೆನೇ, ಇದೇ ತಳಿನೇ ಬೆಳೀತಾ ಇರೋದು. ಬೇರೆ ತಳಿ ಹಾಕಲ್ಲ. ಶುಂಠಿ ಒಳಗೆ ಬೇರೆ ತಳಿ ಅವೇ ರೈಡೋಜಿಮ್ ಐತೆ, ಬೇಕಾದ ತಳಿ ಐತೆ. ಇದರಲ್ಲಿ ನಾವು ಮೊದಲಿಂದ ರೈಡೋಜಿಮ್ ಅಂತ ಹಾಕ್ತಿದ್ವಿ, ಅದೇ ಆಸ್ಟ್ರೇಲಿಯಾದು. ಇವಾಗ ನೀವು ಶುಂಠಿ ಬೆಳೆ ಏನೋ ಬೆಳಿತೀರಾ, ಅದು ನಿಮ್ಗೆ ಇವಾಗ ಎಷ್ಟೊಂದು ಹಾಳಾಗ್ಬಿಟ್ಟಿದೆ. ಅದು ಹಾಳಾಗಿರತ್ತಲ್ಲ, ವೇಸ್ಟ್ ಅದು ಹೆಂಗೆ ಅಂತ? ಅದು ಹುಳ ಬೀಳತ್ತಾ ಅಥವಾ ನಿಮ್ಗೆ ಎಷ್ಟು ಲಾಸ್ ಆಗತ್ತೆ ಅದರಿಂದ ಅಂತ? ಲಾಸು ಸ್ವಲ್ಪ ಆಗ್ತದೆ. ಎಲ್ಲ ಬಿತ್ತನೆ ತರವಾಗ ಒಳ್ಳೆ ಬಿತ್ತನೆ ತಂದ್ರೆ ಅದು ಚೆನ್ನಾಗಿರ್ತದೆ. ಅದಕ್ಕೆ ಮೊದಲೇ ಇದು ಬೀಜ ಹಾಕ್ತಿವಲ್ಲ, ಅವಾಗೇ ಔಷಧಿ ಬೆಳೆಸಿ ಮಾಡಬೇಕು. ನಾವು ಮಾಡಲಿಲ್ಲ ಆ ಕೆಲಸ, ಅದಕ್ಕೋಸ್ಕರ ಇದೆಲ್ಲ ವೇಸ್ಟ್ ಆಯ್ತು. ಅಂದ್ರೆ ರೈತಂದು ಯಾವುದು ಹೇಳ್ತಾರಲ್ಲ, ಬೆಳೆ ಬೆಳೆದಿದ್ದೆಲ್ಲ ಕೈಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಗ್ಯಾರಂಟಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು, ಮಾರ್ಕೆಟ್ ಅಲ್ಲಿ ನಿಮ್ಗೆ ಇದಕ್ಕೆ ಸೂಕ್ತವಾದ ಒಂದು ಬೆಲೆ ಸಿಗುತ್ತಾ ಅಂತ ಇಷ್ಟು ಕಷ್ಟಪಟ್ಟು? ಈ ವರ್ಷ ಸಿಗ್ತದೆ. ಈ ವರ್ಷ, ಹೋದ ವರ್ಷ ಇರ್ಲಿಲ್ಲ, ಈ ವರ್ಷ ಸಿಗ್ತದೆ. ಅಂದ್ರೆ ಯಾವ್ದು ಒಂದು ಹೇಳಕ್ ಆಗೋದಿಲ್ಲ ಮಾರ್ಕೆಟ್ ಬೆಲೆ ಹೆಂಗೆ ಬರತ್ತೆ ಸಿಗತ್ತೆ ಹೇಳಕ್ಕಾಗಲ್ಲ. ಒಂದ್ಸಾರಿ ಸಿಗ್ತದೆ, ಒಂದ್ಸಾರಿ ಸಿಕ್ಕಲ್ಲ, ಏನೇನು ಇರ್ತದೆ, ಸಿಕ್ಲೇ ಇಲ್ಲ. ಬನ್ನಿ ಆಂಟಿ, ನೀವಿಲ್ಲಿ 20 ರೂಪಾಯಿ 2 ವರ್ಷದಲ್ಲಿ ಕಷ್ಟಪಟ್ಟಿದ್ದೆ ಆಯ್ತು ಹಾಗಾದ್ರೆ ನಿಮ್ಗೆ? ಇದು ಇವಾಗ ಪರವಾಗಿಲ್ಲ. ನೀವು ಶುಂಠಿ ಬೆಳೆ ಎಷ್ಟು ಜಾಗದಲ್ಲಿ ಬೆಳೀತಾ ಇದ್ದೀರಾ ಈ ಶುಂಠಿ? 6 ಕುಂಟೆ. ಮತ್ತೆ ಆ ಕಡೆ ಏನೋ ಸ್ವಲ್ಪ ಟೊಮೆಟೊ ಹಾಕಿದ್ದೀರಾ? ಈಗ ಶುಂಠಿ ಆದ್ಮೇಲೆ ಬೇರೆ ಬೆಳೆ ಇಲ್ಲಿ ಹಾಕ್ತೀರಾ? ಓಕೆ. ಅಂದ್ರೆ ಇದಿಷ್ಟು ಜಾಗ ಬಿಟ್ಟು ಬೇರೆನೂ ಇದೆಯಾ ನಿಮ್ದು? ಬೇರೆ ಏನಾದ್ರು ವ್ಯವಸಾಯ ಇದೆಯಾ? ಟೊಮೆಟೊ ಹಾಕಿದ್ದೀರಾ? ಸಾಧ್ಯವಾದ ಅಷ್ಟೇ ಮಾಡ್ತಾ ಇದ್ದೀವಿ. ಹೌದು, ನಿಮ್ಗೆ ವಯಸ್ಸು, ನಿಮ್ಗೆ ನಿಜ ಹೇಳ್ತಾ ಇದ್ದೀನಿ, ಇಷ್ಟು ಏಜ್ ಆದವರು ಈ ಕೆಲಸ ಮಣ್ಣಲ್ಲಿ ಕುತ್ಕೊಂಡು ಮಣ್ಣಿನ ಮಗನಾಗಿನೇ ದುಡಿತಾ ಇದ್ದಾರೆ. ಅವರು ಅದೇ ನಾವು ಹೇಳ್ತೀವಲ್ಲ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ, ಹಾಗೆ ನೋಡಿ ಅವ್ರ ಕೈ ಎಲ್ಲ ಎಷ್ಟು ಇದಾಗಿದೆ, ಮಣ್ಣಾಗಿದೆ. ಆದ್ರೂ ಅವ್ರು ಹೇಳ್ತಾ ಇದ್ದಾರೆ ನನ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅಂತ. ಅಂದ್ರೆ ಆ ಹುಮ್ಮಸ್ ಇನ್ನೂ ಹೋಗಿಲ್ಲ ಅವರಲ್ಲಿ. ಏಜ್ ಆದ್ರೂ ಕೂಡ ನಾನು ಅದನ್ನ ಮಾಡೇ ತೀರ್ತೀನಿ ಅನ್ನೋದೊಂದು ಛಲ ಅವರಲ್ಲಿದೆ. ಎಂತ ಮುತ್ತಿನಂತ ಮಾತು ಅಲ್ವಾ? ಮಾಡೇ ಮಾಡ್ತೀನಿ ಅನ್ನೋ ಒಂದು ಛಲ ಅವರಲ್ಲಿದೆ. ಇವರು ಅವರ ಮಿಸ್ಸಸ್ಸು
ನಮಗೆ ಏನು ಹೇಳ್ತಾರೆ, ರೈತ ಬೆನ್ನೆಲುಬಾದರೆ ಮನೆನ ಒಂದು ಶಕ್ತಿ ಹೆಣ್ಣು ಆಳ್ತಾಳೆ ಅನ್ನೋದಕ್ಕೆ ಇವರೊಂದು ಉತ್ತಮ ಉದಾಹರಣೆ. ಯಾಕಂತಂದರೆ ಮನೆನೂ ಸಂಭಾಳಿಸ್ಕೊಂಡು ಇಲ್ಲಿ ತೋಟಕ್ಕೂ ಬಂದು ಗಂಡನ ಜೊತೆನಲ್ಲೂ ಅವರು ಸಹ ಜೊತೆಗಾರರು, ಅದೇ ಬಾಳ ಸಂಗಾತಿ ಅಂತ ಹೇಳ್ತಾರಲ್ಲ, ಪ್ರತಿಯೊಂದರಲ್ಲೂ ಸಂಗಾತಿನೇ ಅವರು. ಹಾಗಾಗಿ ನೋಡಿ, ಬೇಸಾಯ ಪದ್ಧತಿಯಲ್ಲಿ ಕೂಡ ಅವ್ರು ಕೈ ಜೋಡಿಸಿದ್ದಾರೆ. ವಂಶ ಪಾರಂಪರೆಯಾಗಿ ಬೆಳೆಸ್ಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿನ ನಿಜವಾಗ್ಲೂ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಟೊಮೆಟೊ ಬೆಳೆ ಅಂದರೆ ನಾವು ಶುಂಠಿ ಏನು ಹಾಕ್ತೀವಿ ಅದು ಎಷ್ಟು ಬೆಳೆ ಕೊಡುತ್ತೆ ವರ್ಷದಲ್ಲಿ? ಒಂದೇ ಬೆಳೆ. ಹೋದ್ಸರಿ ಫೆಬ್ರವರಿ 24ನೇ ತಾರೀಕು ಹಾಕಿದ್ದು. ಈಗ ನೋಡ್ರಿ ಇವಾಗ ತೆಗಿತಾ ಇದ್ದೀರಾ? ಅದನ್ನು ಮುಂದೆ ತೆಗಿಬೋದಾಗಿತ್ತು, ತೆಗಿಲಿಲ್ಲ ಅಷ್ಟೇ, ಬಿಟ್ಟಿದ್ದೀರಾ. ಹಾಕೋದಿಷ್ಟೇ ಭೂಮಿ. ಇಷ್ಟು ಮಾತ್ರ ಹಾಕೋದು. 50 ಗ್ರಾಮು 100 ಗ್ರಾಮು. ಇದನ್ನ ನೀವು ಮಾರ್ಕೆಟ್ ಇಂದ ತಗೊಂಬಂದ ಅಥವಾ ಬೇರೆ ಬೇರೆ ತೋಟಗಳಿಂದ ತಗೊಂಡ್ಬಂದು ನಮಗ್ ಗೊತ್ತಾಗಲ್ಲ ಚೆನ್ನಾಗಿರುತ್ತಾ ಇಲ್ಲ ಅಂತ. ರೋಗ ಬಂದು ಅದಕ್ಕೆ ಒಳ್ಳೆ ಶುಂಠಿ. ಇದ್ರ ಹೆಸರೇನು ಯಜಮಾನ್ರೆ? ಅದು ಶುಂಠಿ. ಶುಂಠಿನ ಇದ್ರ ಯಾವ್ದು ವೆರೈಟಿ? ರೇಡಿಯೋಜಿಮ್ ಅಂತ ಹೆಸರು. ಮೊದಲು ಆಸ್ಟ್ರೇಲಿಯಾದಿಂದ ತರಿಸಿದ್ರು ಅವಾಗ ಯಾರೋ, ಅವರು ಮಲೆನಾಡು ತರಿಸಿದ್ರು. ಮಲೆನಾಡಿಂದ ನಮ್ಮ ಯಾರೋ ಬೇರೆ ತರಿಸಿದ್ರು. ಮಲೆನಾಡಿಗೆ ಬೆಳೆದಿದ್ದು, ಈ ಕಡೆ ಎಲ್ಲಿ ಯಾರು ಬೆಳಿತಿರಲಿಲ್ಲ. ನಮ್ಮ ಸ್ನೇಹಿತರು ಒಬ್ರು ಅವರೊಳಗೆ ಹಾಕಿದ್ರು, ಅವರಿಂದ ನಾವು ತಗೊಂಬಂದು ಹಾಕಿದ್ವಿ. ನಮ್ಮಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಇದೆ. 95ರಿಂದ ಆಮೇಲೆ ಇವರು ನೀವು ಬನ್ನಿ, ನೀವು ಮರೆ ಮಾಚಿಕೊಂಡು ನಿಂತ್ಕೊಂಡ್ಬಿಟ್ರೆ ಎಲೆ ಮರೆ ಕಾಯಿ ತರ ಮಾತಾಡ್ತಾ ಇದ್ರೆ ಏನ್ ಮಾಡೋದು? ಇನ್ನೊಬ್ರು ನೋಡಿ, ಇವರು ರೈತರೇ ಅಂತ ಅನ್ಕೊಳ್ತೀನಿ, ಅಷ್ಟು ಅಂದ್ರೆ ಅವ್ರಿಗೂ ಜ್ಞಾನ ಇದೆ. ಅವ್ರು ಹೇಳ್ತಾ ಇದಾರೆ ನಾಗೇನಹಳ್ಳಿ ಒಂದು ಸುತ್ತಮುತ್ತ ಏನಿದೆ ದೊಡ್ಡಬಳ್ಳಾಪುರ ರೋಡಲ್ಲಿ ನಾಗೇನಹಳ್ಳಿನಲ್ಲಿ ಏನಿದೆ, ಈ ಶುಂಠಿನ ಬೆಳೆದಿರ್ತಕ್ಕಂಥ ಮೊದಲ ರೈತ ಅಂತಂದ್ರೆ ನಮ್ಮ ಈ ರೈತರೇ. ಯಾಕಂದ್ರೆ ಅವ್ರು ಹೇಳ್ತಾ ಇದಾರೆ ಆಸ್ಟ್ರೇಲಿಯಾದಿಂದ ಬಂತು, ಮಲೆನಾಡಿಗೆ ಬಂತು, ಸಕಲೇಶ್ಪುರ ಬಂತು, ಆಮೇಲೆ ಬೆಂಗಳೂರಿಗೆ ಬಂತು, ಬೆಂಗಳೂರಲ್ಲಿ ನನ್ನ ಹತ್ರ ಫಸ್ಟ್ ಬಂದಿದ್ದಿಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅಷ್ಟು ಗಮನ, ಕೆಲಸ, ಆಸಕ್ತಿ ಜಾಸ್ತಿ. ನಮಗೆ ಬೇರೆ ಬೆಳೆಗೆ ಹೋಲಿಸಿದ್ರೆ ಈ ಬೆಳೆ ಕೆಲಸ ಮಾಡಕ್ಕೆ ಒಂದ್ ಸ್ವಲ್ಪ ಖುಷಿ. ಅದು ಕಾಸು ಜಾಸ್ತಿ ಬರ್ತದೆ ಶುಂಠಿಯಿಂದ. ಅದರಿಂದ ಕೆಲಸ ನಮಗೆ ಕೆಲಸನೂ ಕಡಿಮೆ. ಒಂದ್ಸತಿ ಬಿತ್ತನೆ ಮಾಡ್ಬಿಟ್ಮೇಲೆ ನಾವು ಅವಾಗ ಇವಾಗ ಮಾಡಂಗಿರಲ್ಲ. ಸ್ವಲ್ಪ ಕಳೆಗೆಲ್ಲ ತಕೊಂಡು ಮೇಂಟೆನೆನ್ಸ್ ಕಡಿಮೆ ಅಂತೀರಾ? ಮೇಂಟೆನೆನ್ಸ್ ಕಡಿಮೆ, ನೀರ್ ಹಾಯಿಸ್ಕೊಂಡಿದ್ರೆ ಆಯ್ತು ಅಷ್ಟೇ. ಬೇರೆ ಏನು ನಿಮ್ಗೆ ಗೊಬ್ಬರ ಆಗಿದ್ರೆ ಏನು ಬೇಕಾಗಲ್ಲ, ಕಷ್ಟ ಕೊಡಲ್ಲ ಅಂತ. ಮೇಲ್ಗೊಬ್ಬರ ಕೊಡ್ತೀರಿ, ಅಷ್ಟಾಗಿಲ್ಲ. ದರ್ದ ಗೊಬ್ಬರ ಜಾಸ್ತಿ ಆಗ್ತದೆ. ಬೇರೆ ಸಾವಯವ ಗೊಬ್ಬರ ನೋಡಿ, ಇದು ಮುತ್ತಿನಂತ ಮಾತು. ಯಾಕಂದ್ರೆ ಕೆಮಿಕಲ್ ಯೂಸ್ ಮಾಡ್ತಕ್ಕಂಥ ಒಂದು ಟೈಮಲ್ಲಿ ಇವರು ರಾಸಾಯನಿಕ ಪದಾರ್ಥಗಳನ್ನ ಯೂಸ್ ಮಾಡದಿತ್ತು, ರಸಗೊಬ್ಬರಗಳನ್ನ ಅಂದ್ರೆ ಏನು ಸಾವಯವ ಕೃಷಿ ಅಂತ ಏನ್ ಹೇಳ್ತೀವಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ವೀಕ್ಷಕರೇ, ಖುಷಿ ಕೊಡುತ್ತಲ್ವಾ? ನಮ್ಗೆ ಸಾವಯವ ಎಷ್ಟಾಗ್ತಾರೋ ಅಷ್ಟು ಇಳುವರಿ. ಇದಕ್ಕೆ ಎಷ್ಟು ಹಾಕ್ತಿವೋ ಅಷ್ಟೇ ಇಳುವರಿ ಇದೆ. ಬೇರೆಕ್ಕಿಂತ ಲಾಗೋ ಇದು ಸೇವೆ ಗೊಬ್ಬರ ಹಾಕಿದ್ರೆ ಅಷ್ಟೊಂದು ಬೆಳೆ ಚೆನ್ನಾಗಿ ಬರಲ್ಲ. ಏನೇನೋ ಕಾಯಿಲೆ ಜಾಸ್ತಿ. ಇದರಲ್ಲಿ ಆ ಗೊಬ್ಬರ ಹಾಕಿ, ದನದ ಗೊಬ್ಬರ ಹಾಕಿಬಿಟ್ರೆ, ಸಾವಯವ ಗೊಬ್ಬರ ಹಾಕಿಬಿಟ್ರೆ ಚೆನ್ನಾಗೂ ಬರ್ತದೆ. ಅಂದ್ರೆ ಇದ್ರಲ್ಲಿ ನಮ್ಮ ಡಿಸ್ಅಡ್ವಾಂಟೇಜ್ ಏನಂದ್ರೆ ಹಾಕಿದ ಜಾಕಿ ಆಗಂಗಿಲ್ಲ. ಒಂದ್ ವರ್ಷ ಬರಲ್ಲ, ಇದಾಕಿದ್ರೆ 5 ವರ್ಷ ಜಾಗ ಚೇಂಜ್ ಮಾಡಿದಷ್ಟು ನಮ್ಗೆ ಇಳುವರಿ ಬರುತ್ತೆ. ನಾವು ಕೊಟ್ಟಿಗೆ ಗೊಬ್ಬರ ಹಾಕಿದಷ್ಟು ಚೆನ್ನಾಗಿ ಇಳುವರಿ ಬರಲ್ಲ. ಓಕೆ, ಇದೊಂದು ಇಳುವರಿ ಬರಲ್ಲ, ಬೆಳೆನೂ ಆಗಲ್ಲ. ನೋಡಿ ಹೋಗ ಜಾಸ್ತಿ ಆಗೈತದೆ. ಹೌದೌದು. ನೋಡಿ ವೀಕ್ಷಕರೇ, ಹೋಲಿಸಿದಾಗ ಇದು ನಮ್ ಕೆಲಸ ಸುಲಭ ಇರಲ್ಲ. ಅದೇ ಮಾತ್ರ ಕಷ್ಟ, ಉಳಿದಾದ್ಮೇಲೆ ತೊಂದ್ರೆ ಇಲ್ಲ. ಆಮೇಲೆ ನೀರು ಅಷ್ಟೇ. ನೋಡಿ, ಯಾರು ಶುಂಠಿ ಬೆಳೀತಾ ಇದ್ದಾರೆ ಅವ್ರಿಗೊಂದು ಇದೊಂದು ತುಂಬಾ ಒಳ್ಳೆ ಟಿಪ್ಸ್ ನಾನು ಇವ್ರ ಕಡೆಯಿಂದ ಕೇಳಿರೋದು. ಅಂದ್ರೆ ಒಂದು ಸಲ ಯಾವ ಭೂಮಿಯಲ್ಲಿ ನಾವು ಶುಂಠಿ ಹಾಕಿರ್ತೀವಿ ಅದನ್ನ ತೆಗೆದ ನಂತರ 3 ವರ್ಷ ತನಕ ಆ ಭೂಮಿನಲ್ಲಿ ಅವ್ರು ಶುಂಠಿ ಹಾಕೋದಿಲ್ವಂತೆ. ಆ ಬೆಳೆ ಚೆನ್ನಾಗಿ ಬರಬೇಕು ಅಂತಂದ್ರೆ 2-3 ವರ್ಷ ಗ್ಯಾಪ್ ಕೊಟ್ಟು ಅದರ ನಂತರ ಆ ಜಾಗದಲ್ಲಿ ಮತ್ತೆ ಶುಂಠಿ ಹಾಕಿದ್ರೆ ಒಳ್ಳೆ ಇಳುವರಿ ಕೊಡುತ್ತೆ ಅಂತ ಅಂದ್ಬಿಟ್ಟು ಅವರ ಒಂದು ಅಭಿಪ್ರಾಯ. ನಮ್ಮ ರೈತರ ಹೌದು. ನೀವೊಂಥರ ಆದರ್ಶ ರೈತ ಅಂತ ಅಂದ್ಬಿಟ್ಟು ಅನ್ಕೊಳ್ತೀನಿ. ಯಾಕಂತಂದ್ರೆ ನೀವು ಹೇಳ್ತಾ ಇರೋದು ಕೇಳಿದ್ರೆ ಅಂದ್ರೆ 2 ವರ್ಷ 3 ವರ್ಷ ಬಿಟ್ಟು ನೀವು ಬೇರೆ ಬೆಳೆನ ಬೆಳೆದು ನಂತರ ಶುಂಠಿ ಹಾಕ್ತೀರಾ ಅಂತ. ಕೆಲವು ರೈತರು ಏನ್ ಮಾಡ್ತಾರೆ, ಇಳುವರಿ ಈ ಸಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಯರ್ ಅದನ್ನೇ ಹಾಕಿ ಹೋಗ್ಬಿಡ್ತಾರೆ. ನೀವ್ ಅಂತವ್ರಿಗೆ ಏನ್ ಹೇಳ್ತೀರಾ?
ಅವ್ರು ಹಾಕ್ಬಾರ್ದು, ಹಾಕ್ಲೇಬಾರ್ದು, ಬೆಳೆ ಆಗಲ್ಲ, ಹೋಗ್ಬಿಡ್ತದೆ, ರೈತರ ಹೋಗ್ಬಿಡ್ತದೆ. ಇನ್ನೊಂದು ಏನಂದ್ರೆ ಮೇಡಮ್, ಈ ಜಾಕ್ ಹಾಕ್ಬೋದು, ಬೇರೆ ಜಾಕ್ ಹಾಕ್ಬೋದು, ಆದ್ರೆ ನಮ್ಗೆ ರೇಟ್ ನಮ್ಮ ಕೈಯಲ್ಲಿಲ್ಲ. ಎಲ್ಲ ರೈತರು ಹಾಕೋದು ಬಿಡೋದು. ನಮ್ಗೆ ಎಲ್ಲಾ ರೈತರು ಕಡಿಮೆ ಹಾಕಿದಾಗ ನಮ್ಗೆ ರೇಟ್ ಸಿಗುತ್ತೆ. ನಾವು ಹಾಕಿ ಎಲ್ಲಾರು ಒಂದೇ ಸತಿ ಹಾಕಿದಾಗ ರೇಟ್ ಬರಲ್ಲ. ಕಂಡು ಬಾಳಕ್ಕಾಗಲ್ಲ ನಾವು. ಈ ಉತ್ತರ ಭಾರತದಲ್ಲಿ ಆದ್ರೂ ಈ ಬೆಳೆ ಬಿಟ್ಟಿಲ್ಲ. ಹೌದು, ಮಾಡ್ಕೊಂಡ್ ಬರ್ತಾನೆ ಇದ್ರಿ. 10 ರೂಪಾಯಿ ಆಗ್ಲಿ, 10 ರೂಪಾಯಿ ಆಗ್ಲಿ ಇಟ್ಕೊಂಡಿರ್ತೀರಿ. ಬರೀ 10 ಕೆಜಿ 10 ರೂಪಾಯಿ ಸಿಕ್ಲಿ ಅವತ್ತು ಬೆಳಿತೀವಿ. ಮೋತದ ಬತ್ತದ ಆಮೇಲೆ ನಮ್ಮ ಹಣೆಯಲ್ಲಿ ಬರ್ತದೆ ಅದು. ಅಷ್ಟೇ. ಆದ್ರೂ ನಿಮ್ ಛಲ ಬಿಡೋದಿಲ್ಲ. ಏನ್ ಬೇಕಾರಾಗ್ಲಿ ನಾನು ಬೆಳಿತೀನಿ ಅನ್ನೋ ಛಲ. ನೋಡಿ, ನಾವ್ ಇವತ್ತೆಲ್ಲ ಕುತ್ಕೊಂಡು ಮನೆಯಲ್ಲಿ ಕುತ್ಕೊಂಡು ಒಳ್ಳೊಳ್ಳೆ ರುಚಿಯಾಗಿ ಮಸಾಲಾ ಪದಾರ್ಥಗಳನ್ನ ತಿಂತಾ ಇರ್ತೀವಲ್ವಾ, ರುಚಿಯಾಗಿ ಆ ಟೇಸ್ಟ್ ಮಾತ್ರ ಚೆನ್ನಾಗಿದೆ ಅಂತೀವಿ. ಅದಕ್ಕೆ ಬಳಸುವಂತ ಪದಾರ್ಥನ ಬೆಳೆಯುವಂತ ರೈತ ಯಾರು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಹೌದಾ ಅಲ್ವಾ ಹೇಳಿ ನೀವು? ಯಾಕಂತಂದ್ರೆ ಅವ್ರು ಕೊಡೋ ಒಂದು ಮಸಾಲಾ ಪದಾರ್ಥ ಇರ್ಬೋದು, ಅಥವಾ ಅವ್ರು ಅಷ್ಟು ಚೆನ್ನಾಗಿ ಅದನ್ನ ಪೋಷಿಸಿ ಮಾರ್ಕೆಟಿಗೆ ತಂದ್ಕೊಟ್ರೆ ಮಾತ್ರ ನಮ್ಗೆ ಶುಂಠಿ ಬರುತ್ತೆ ರೀ ಮನೆಗೆ. ಇಲ್ಲಾಂದ್ರೆ ಎಲ್ಲಿಂದ ಬರುತ್ತೆ ಶುಂಠಿ ಅಲ್ವಾ? ಮೊದ್ಲಕ್ಕಿನ್ನ ಈಗ ಸ್ವಲ್ಪ ಅಡ್ವಾನ್ಸ್ಮೆಂಟ್ ಆಗಿದೆ. ಮೊದ್ಲು ನಾಟಿ ಮಾಡ್ಬಿಟ್ಟು ಚುಮ್ತಾ ಇದ್ರಿ ನೀರು ಮೇಲೆ, ಈಗೆಲ್ಲ ಡ್ರಿಪ್ಸ್ ಬಂದ್ಬಿಟ್ಟಿದೆ. ಸ್ವಲ್ಪ ನಮ್ಗೆ ಡ್ರಿಪ್ ಇರಿಗೇಷನ್ ಟೈಪ್ ಇರಿಗೇಷನ್ ಬಂದಿರೋದ್ರಿಂದ ಮೊದಲಿಗಿಂತ ಸುಲಭ. ಸಬ್ಸಿಡಿ ಕೊಡ್ತಾ ಇದ್ರು. ನೋಡಿ, ಕೇಳಿಸ್ಕೊಳ್ಳಿ. ಮೊದಲು ಸಬ್ಸಿಡಿ ಕೊಡ್ತಾ ಇದ್ರು, ಸಬ್ಸಿಡಿ ಕ್ಯಾನ್ಸಲ್ ಮಾಡ್ಬಿಟ್ಟು ಏನು ಇಲ್ಲ, ಅದೆಲ್ಲ ನಮ್ಗೆ ಉಪಯೋಗ ಆಗ್ತಾ ಇತ್ತು. ಇವಾಗೆಲ್ಲ ಅದಕ್ಕೂ ಖರ್ಚು ಮಾಡಿದ್ರು ಕೂಡ ಅದು ಸುಲಭವಾದ ಕೆಲಸ. ಹೌದೌದು, ಕೆಲಸ ಕಮ್ಮಿ ಆಗಿದೆ. ಅದಕ್ಕೆ ನಾವು ಗಮನ ಜಾಸ್ತಿ ಇರತ್ತೆ. ಹೌದು. ಅಂದ್ರೆ ನೀವು ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡ್ಕೊಳ್ಳೋಂಥದ್ದು ಏನಾದ್ರು ಇದೆಯಾ? ಯಾಕಂತಂದ್ರೆ ನೀವು ಹೇಳಿದ್ರಿ ಇದಕ್ಕೆ ಸಬ್ಸಿಡಿ ಸಿಗೋದಿಲ್ಲ ಇವಾಗ ಅಂತ. ಎಷ್ಟೋ ಸಣ್ಣ ಪುಟ್ಟ ರೈತರುಗಳು ಇರ್ತಾರೆ, ಅಂಥವ್ರಿಗೆ ಸರ್ಕಾರ ವತಿಯಿಂದ ಏನಾದರೂ ಅನುಕೂಲ ಮಾಡಿಕೊಟ್ರೆ, ಯಾವ ಥರ ಅನುಕೂಲ ಮಾಡಿಕೊಟ್ರೆ ಉಪಯೋಗ ಆಗ್ಬೋದು ಅಂತ? ಎಲ್ಲ ಪ್ರತಿಯೊಂದು ಸಬ್ಸಿಡಿ. ಮೇನ್ ಕರೆಂಟು ನಮ್ಗೆ ಫ್ರೀನೇ ಬೇಕು. ಯಾಕಂದ್ರೆ ಎಲ್ಲಾ ಬೋರ್ಗಳಲ್ಲಿ ನೀರ್ ಬರಲ್ಲ. ನಮ್ಗೆ ಅರ್ಧ HP ಬರ್ತದೆ. ಸ್ಟಾಕ್ ಮಾಡಿ 24 ಅವರ್ಸ್ ಓಡಿಸ್ಬೇಕಾಗ್ತದೆ. ಅದರಿಂದ ಮೇನ್ ಕರೆಂಟ್ 24 ಅವರ್ಸ್ ಇರಬೇಕು. ನಮ್ಗೆ ಕರೆಂಟ್ ಫ್ರೀ ಇರಬೇಕು. ಆಯ್ತಾ? ರಸಗೊಬ್ಬರ ಕಮ್ಮಿ ರೇಟ್ ಈಗ ಬರ್ತಾ ಸಬ್ಸಿಡಿ ಇದ್ರೇನೆ ಒಳ್ಳೇದು. ಕ್ಯಾನ್ಸಲ್ ಆಗ್ಬಿಟ್ರಂತ ನಾವು ರಸಗೊಬ್ಬರ ಹಾಕಕ್ಕಾಗಲ್ಲ. ಏನೇ ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ನಾವು ಸ್ವಲ್ಪ ರಸಗೊಬ್ಬರ ತೋರಿಸಲೇಬೇಕು. ಮೆಡಿಸಿನ್ ಅಷ್ಟೇ. ಈಗ ಮೆಡಿಸಿನ್ಗಳು ಈಗೆಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ಎಲ್ಲ ನಮ್ಗೆ ಸಬ್ಸಿಡಿ ಎಲ್ಲಿ ಕೊಟ್ರೆ ಒಳ್ಳೇದು. 100 ರೂಪಾಯಿ ಸಿಗ್ತಿತ್ತು, ಇದು 5 ರೂಪಾಯಿ ಮೇಲೆ ಕೊಡ್ಬೇಕು. ರೇಟ್ ಸಿಕ್ಕರೆ ತೃಪ್ತಿ ಆಗುತ್ತೆ ನಮ್ಗೆ. ಸಿಕ್ಕಿಲ್ಲ ಅಂದಾಗ ಹೌದು, ಏನ್ ಮಾಡೋದು, ಕೈಯಿಂದ ಹೋಗ್ಬೋದು. ಹೌದೌದು, ನಿಜ. ಬೇಕಾದ್ರೆ ಕೈಯಿಂದ ಕಳ್ಕೊಂಡ್ ಸುಮ್ಮನೆ ಬಿಟ್ಟಿದ್ದಾರೆ. ಆಗಲ್ಲ, ಬೇಡಪ್ಪ ಇದು ಸವಾಸ. ಕೆಲವರು ಇರೋರು ನಾವೇನೋ ಹಾಕ್ತಿರಿ, ಇಲ್ದವ್ರು ಏನ್ ಮಾಡ್ತಾರೆ, ಸಾಲ ಮಾಡಿ ಹಾಕಿರ್ತಾರೆ. ಅವ್ ಕೈ ಸುಟ್ಕೊಂಡಾಗ ನೆಕ್ಸ್ಟ್ ಇಯರ್ ಈ ಸವಾಸನೆ ಬೇಡಪ್ಪ. ಹೌದೌದು. ಅಂದ್ರೆ ಆಶಾವಾದಿಯಾಗಿ ಬದುಕಬೇಕು ಅನ್ನೋದು ಒಂದೇ ರೈತನ ಒಂದು ಉದ್ದೇಶ ಬಿಟ್ರೆ, ನಾಳೆ ಏನಾಗುತ್ತೆ ಅನ್ನೋದು ಮಾತ್ರ ಯೋಚನೆ ಮಾಡಕ್ಕಾಗಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ಇವಾಗ ಇಂಡಸ್ಟ್ರಿಯಲ್ ಆಗ್ಲಿ, ಒಂದು ಯಾವುದೇ ವಸ್ತು ಆಗ್ಲಿ, ಯಾವುದೇ ಇದ್ರಲ್ಲಿ ಒಂದು ರೇಟ್ ಇದೆ. ಅದು ದಿನ ಆದ್ಮೇಲೆ ಚೇಂಜ್ ಆಗುತ್ತೆ. ಅದು ಡೌನ್ ಅಂತೂ ಆಗಲ್ಲ. ನಮ್ದು ಹಂಗಲ್ಲ, ಮೇಲಕ್ಕೂ ಹೋಗುತ್ತೆ, ಕೆಳಗೂ ಬರುತ್ತೆ. ಅದಕ್ಕೆ ನಮ್ದು ಒಂದು ಸ್ಥಿರ ಬರ್ಬೇಕು. ಹೌದು. ಆತರ ನೀವು ಗೌರ್ಮೆಂಟ್ ಹತ್ರ ಅದನ್ನು ಒಂದು ವಿಶೇಷವಾಗಿ ಹೇಳ್ಬೇಕಾಗುವಂತದ್ದು ವಿಚಾರ. ಯಾಕಂದ್ರೆ ಯಾವ್ದಾದ್ರು ಒಂದು ಬೆಳೆ ಪದ್ಧತಿ ಅಂತ ನಾವು ಅದನ್ನ ಅನುಸರಿಸ್ಕೊಂಡು ಬಂದಾಗ, ಯಾಕಂದ್ರೆ ಅವರು ಅದನ್ನೇ ನಂಬ್ಕೊಂಡು ಬಂದಿರ್ತಾರೆ. ಹಾಗಾಗಿ ಒಂದು ಬೆಲೆ ಅನ್ನೋದೊಂದು ಆಯಾ ವರ್ಷಕ್ಕೆ ಅದನ್ನು ನಿಗದಿಪಡಿಸ್ಕೊಂಡು ಬಂದ್ರೆ ನಮ್ಮ ಸರ್ಕಾರದವರು ಅವ್ರಿಗೆ ಅನುಕೂಲ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳೋದು. ಯಾಕಂದ್ರೆ ಸ್ವಲ್ಪ ಬೆಳೆದ್ರೂ ಕೂಡ ಅದರಲ್ಲಿ ಬರ್ತಕ್ಕಂಥ ಇಳುವರಿಯಿಂದ ಅವ್ರಿಗೆ ಲಾಭ ಬರುತ್ತೆ. ಅದರಿಂದ ಅವರು ನೆಕ್ಸ್ಟ್ ಏನ್ ಬೆಳಿಬಹುದು ಅನ್ನೋದನ್ನ ಯೋಚನೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವರು ಹೇಳ್ತಾ ಇದ್ದಾರೆ, ಲಾಭ ಬಂದ್ರೆ ಇನ್ನೊಂದ್ ಸಾರಿಗೆ ನಮ್ಗೆ ಖುಷಿ ಆಗ್ತದೆ. ಒಂದ್ಸಾರಿ ನಷ್ಟ ಆಗಿಬಿಟ್ರೆ ತುಂಬಾ ದಿನ ದುಡ್ದಿರ್ತೀರಾ ಇಲ್ಲಿ ಮಣ್ಣಲ್ಲಿ, ಜಾಸ್ತಿ ದಿನ ದುಡಿತೀವಿ. ಹಾಗಾಗಿ ಎಷ್ಟು ವರ್ಷ ಸರ್ ನಿಮ್ಗೆ ಇವಾಗ? 75. ಅಮ್ಮ ನಿಮ್ಗೆ? ನಮ್ಗೆ 62. ನೋಡಿ, ನಾವೆಲ್ಲ 62, 65 ಅಂದ್ರೆ ರಿಟೈರ್ಮೆಂಟ್ ಲೈಫ್. ಹೌದಾ ಅಲ್ವಾ ವೀಕ್ಷಕರೇ? ನೋಡಿ, ನಾವು ರಿಟೈರ್ಮೆಂಟ್ ತಗೊಂಡು ಆರಾಮಾಗಿ ಮನೆಯಲ್ಲಿ ಸೋಫಾ ಮೇಲೆ ಕುತ್ಕೊಂಡು ಟಿವಿ ರಿಮೋಟ್ ಆನ್ ಮಾಡ್ಕೊಂಡು ಟಿವಿ ನೋಡೋದು, ಯೂಟ್ಯೂಬ್ ನೋಡೋದೆಲ್ಲ ಮಾಡ್ತೀವಲ್ವಾ. ಬಟ್ ಅಂತ ಟೈಮಲ್ಲೂ ಕೂಡ ನಮ್ಮ ರೈತರ ಇನ್ನೂ ಬದುಕ್ತಾ ಇದ್ದಾರೆ. ಈ ತರ ಅಂದ್ರೆ ಅವರ ಬೆಳೆ ಬೆಳೆದುಕೊಂಡು ಬದುಕ್ತಾ ಇದ್ದಾರೆ. ಇವರಷ್ಟು ನಮ್ಗೆ ನಿಜವಾಗ್ಲೂ ಸಾಧ್ಯ ಅಂತೂ ಇಲ್ಲ. ಯಾಕಂದ್ರೆ ನಾವು ಮಾಡರ್ನ್ ಲೈಫಲ್ಲಿ ಬದುಕ್ತಾ ಇದೀವಿ ಇವಾಗ. ಆದ್ರೆ ಅವರು ಮಣ್ಣನ್ನು ಬಿಟ್ಟಿಲ್ಲ, ಮಣ್ಣು ಅವ್ರನ್ನ ಬಿಡೋದಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಹೌದು, ಚಿಕ್ಕಲ್ಲಿಂದ ಮಣ್ಣಲ್ಲೇ ಬೆಳೆದಿದ್ದೀರಾ, ಮಣ್ಣಲ್ಲೇ ಇದ್ದಾರೆ ನೋಡಿ. ಅವರು ಮಣ್ಣಿನ ಮಗ. ಅವರು ಆಕ್ಚುಲಿ ನಾವು ಯಾರ್ಯಾರನೋ ಮಣ್ಣಿನ ಮಗ ಅಂತಾರೆ, ಇವರು ರೀ ಮಣ್ಣಿನ ಮಗ. ಹೌದಾ ಅಲ್ವಾ? ಮತ್ತೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಇನ್ನೇನ್ ಬೆಳೆ ಬೆಳೆದಿದ್ದೀರಾ? ಟೊಮೆಟೊ. ಏನ್ ಟೊಮೆಟೊ ಹಾಕಿರ? ನಾಟಿ ಟೊಮೆಟೊ ಹಾಕಲ್ಲ. ಹೌದಾ? ಓಕೆ.
ಎಲ್ಲ ಹಮ್ಮು ಕಟ್ಟಿದ್ವಲ್ಲ ಇಷ್ಟದೇ ಓಕೆ ಓಕೆ ಈ ಸಲ ಶುಂಠಿ ರೇಟ್ ಪರವಾಗಿಲ್ಲ ಅಂತ ಹೇಳಿ ಪರವಾಗಿಲ್ಲ ಹೋದ್ ಸಲ ಈ ಕಾಲದಲ್ಲಿ 50 ರೂಪಾಯಿ ಇತ್ತು. ಈ ಕಾಲದಲ್ಲಿ ಇದೇ ಟೈಮ್ ನಾವು ತಂದಾಗ 20 ರೂಪಾಯಿ ಇತ್ತು ಆಚೆ ವರ್ಷ. ಈ ಸಾರಿ 50, ಹೋದ ವರ್ಷ 50 ರೂಪಾಯಿ ಇತ್ತು. ಈ ಸಾರಿ 80 ರೂಪಾಯಿ. 80 ರೂಪಾಯಿ ಕೊಡ್ತಾ ಇದ್ದೀವಿ. ನಾವು ಕೆಂಪೇಗೌಡ ಅಂತೇಳಿ, ನಾವು ಪೆಟ್ರೋಲ್ ಮೊಗಲಲ್ಲಿ ಪಿಸ್ಟನ್ ಕಾರ್ಖಾನೆಯಲ್ಲಿ ವರ್ಕ್ ಮಾಡಿದೀನಿ, ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ರು ನಾವು ರೈತರ ಕೆಲಸ ಬಿಟ್ಟಿಲ್ಲ. ಮಧ್ಯಾಹ್ನ ಹೊತ್ತು ಮಧ್ಯಾಹ್ನ ಕೆಲ್ಸಕ್ಕೆ ಹೋಗಿದ್ದೀರಿ, ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಬಂದು ಮಾಡಿದಿರಾ ಮಾಡಿದಿರಿ, ಮಾರ್ಕೆಟ್ ಹಾಕಿ ಡ್ಯೂಟಿಗೆ ಹೋಗಿದ್ದೀರಿ. ಇವತ್ತು ನಮ್ಗೆ ಆಸೆ ಇದ್ದೇ ಇದೆ, ಆಸಕ್ತಿ ಮಾಡ್ತಾನೆ ಇದ್ದೀರಾ. ಮಾಡ್ತಾನೆ ಇದ್ದೀರಿ. ಈಗ ನಮ್ಗೆ 66 ವರ್ಷ ವಯಸ್ಸಾದ್ರೂ ಇದೇ ಊರ್ನವ್ರಾ ನೀವು? ಕೃಷಿಯಲ್ಲಿ ನಮ್ಗೆ ಇನ್ನೂ ಆಸಕ್ತಿ ಇದೆ. ತುಂಬಾ ಆಸಕ್ತಿ, ಆ ಗಮನ ಎಲ್ಲಿದ್ರು ಆ ಆಸಕ್ತಿ ಭೂಮಿಗೆ ಹತ್ರನೇ ಬರುತ್ತೆ. ಎಲ್ಲಾದ್ರೂ ಮನೆಗೆ ಬರ್ಬೇಕು, ಮನೆಗೆ ಬರ್ಬೇಕು. ಹೌದೌದು, ಮಾಡ್ಬೇಕು. ಅಂದ್ರೆ ಇಲ್ಲೇ ತೃಪ್ತಿ, ಇಲ್ಲೇ ಸಮಾಧಾನ ನಿಮ್ಗೆ. ಇದೇ ಊರ್ನವ್ರು ನೀವು ಕೂಡ. ನೀವೇನಾದ್ರೂ ಬೆಳೆ ಬೆಳೆದಿದ್ದೀರಾ ಹೇಗೆ? ಅವರು ಬೇಕಾದಷ್ಟು ಸೇಮ್ ಇದೆ ತರ ಶುಂಠಿ ಗದ್ದೆ ಎಲ್ಲ ಬೆಳೆದಿದ್ರಿ. ಈಗ ನನ್ಗೆ ರಿಟೈರ್ಡ್ ಆಗಿದೆಲ್ಲ, ಈಗ ಸ್ವಲ್ಪ ಈಗ ನಿಲ್ಸ್ಬಿಟ್ಟಿದ್ದೀರಾ? ಈಗ ನಿಲ್ಸ್ಬಿಟ್ಟಿದ್ದೀರಿ. ಸೊ ಇವಾಗ ಶುಂಠಿ ಇದೆ ನಿಮ್ದು ಇವಾಗ? ಇಲ್ಲ ಇಲ್ಲ, ಇವಾಗ ನಿಲ್ಸಿದ್ದೀರಾ? ಈಗ ನಿಲ್ಸ್ಬಿಟ್ಟವ್ರೆ. ಓಕೆ, ಅಂದ್ರೂ ಅವಾಗೂ ಬಿಟ್ಟಿಲ್ಲಲ್ಲ, ನೀವು ಮಾಡ್ತಾ ಇದ್ರಲ್ಲ, ಅಲ್ಲೇ ಇರತ್ತೆ. ಭೂಮಿ ಎಳಿತಾ ಬರ್ತಾ ಬರ್ತಾ ಭಾಗಗಳಾಗ್ತವೆ, ನೀರು ಸಮಸ್ಯೆ, ಲೇಬರ್ ಸಮಸ್ಯೆ. ಈಗ ಮಕ್ಳುಗಳೆಲ್ಲ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ಗಳು ಹಂಗಾಗಿದೆ, ಅವ್ರಂತೂ ಬರೋದಿಲ್ಲ ಮಾಡಕ್ಕೆ, ಈ ಲೇಬರ್ ಸಿಗಲ್ಲ. ಅದಕ್ಕೆ ನಾವು ಕೈ ಮುಗಿಬಿಟ್ಟಿದ್ರೆ ನಮ್ಮ ಅಣ್ಣವ್ರಂತ ಇನ್ನು ಸ್ವಲ್ಪ ಗಟ್ಟಿಗವ್ರೆ, ಮಾಡ್ತಾವ್ರೆ. ಓಕೆ ಓಕೆ, ತುಂಬಾ ಖುಷಿ ಆಯ್ತು ಸರ್ ನಿಮ್ಗಳ ಹತ್ರ ಮಾತಾಡ್ಬಿಟ್ಟು. ನನ್ಗೊಂದು ಅವಕಾಶ ಮಾಡಿಕೊಟ್ರಿ ನನ್ನ ಚಾನಲಲ್ಲಿ, ನೀವು ಒಂದು ಶುಂಠಿ ಬೆಳೆ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಒಂದು ಅಭಿಪ್ರಾಯನ ನನ್ನ ಹತ್ರ ಹಂಚ್ಕೊಂಡಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಮುಂದೆ ಯಾವ್ದಾದ್ರು ಬೆಳೆ ನಿಮ್ಮ ಇಲ್ಲಿ ತೋಟದಲ್ಲಿ ನಾನು ಏನಾದ್ರು ಹೋಗುವಾಗ ನೋಡಿದ್ರೆ ಅವತ್ತು ಬರ್ತೀನಿ ರೆಕಾರ್ಡ್ ಮಾಡ್ಕೊಳ್ಳೋದಿಕ್ಕೆ. ಖಂಡಿತವಾಗ್ಲೂ ಅವಕಾಶ ಮಾಡಿಕೊಡಿ ನನಗೆ. ಧನ್ಯವಾದಗಳು ಸರ್ ನಿಮಗೆ. ನೀವು ಕೊಡೋ ಆಹಾರನ ತಿಂದು ನಾವು ಬದುಕ್ತಾ ಇದ್ದೀವಿ. ನೀವು ಕೈ ಬಿಟ್ಬಿಟ್ರಿ ಅಂದರೆ ಬಹುಶಃ ನಮ್ಮ ದೇಶದ ಗತಿ ಏನಾಗುತ್ತೋ ಗೊತ್ತಿಲ್ಲ. ನಾವು ಇಂಥವ್ರನ್ನ ಬೆಳೆಸೋಣ, ಉಳಿಸೋಣ, ಅವ್ರಿಗೆ ಪ್ರೋತ್ಸಾಹ ಕೊಡೋಣ. ನಮ್ಮ ರೈತರ ಹತ್ರ ದಯವಿಟ್ಟು ಚೌಕಸಿ ಮಾಡಬೇಡಿ, ಯಾಕಂತಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟಿರ್ತಾರೆ. ವೀಕ್ಷಕರೇ, ಹೋಪ್ ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀನಿ. ನಮ್ಮ ರೈತರಿಗೆ ನಿಜವಾಗ್ಲೂ ನಾವು ಪ್ರೋತ್ಸಾಹ ಕೊಡೋಣ. ಧನ್ಯವಾದಗಳು ವೀಕ್ಷಕರೇ.